ಮಧುರ ವಲ್ಲಭನೇನೋ ನೀನು. ಆದರೆ ನಿನ್ನಲ್ಲಿಯೇ ಒಂದು ಮಾತು, ಇಲ್ಲಿವರೆಗಾಗಿ ನೀನು ಬಂದಿದ್ದೀಯ. ನೀನು ಬಂದಿರುವಂತ ವಿಚಾರ ತರೆಯ ದಿಗ್ವಿಜಯ ಎನ್ನುವ ಹಾಗೆ ಈಗಾಗಲೇ ವನಪಾಲಕರ ಮೂಲಕವಾಗಿ ತಿಳಿದುಕೊಂಡವನಾಗಿದ್ದೇನೆ. ಹಾಗಂತ
ನೀನು ಬಂದದ್ದು ಆಕ್ಷೇಪ ಅಲ್ವೇ ಅಲ್ಲ, ಒಂದು ಮಾಡಿದಂತ ಕಾರ್ಯ ಅದು ತಪ್ಪು ಅಲ್ಲದ ಇದ್ರೆ ನೀನು ಬಂದು ಮಾಡುವಂತ ಕಾರ್ಯ ಏನು? ನಮ್ಮ ಮಕ್ಕಳಾಗಿರುವಂತ ಆಸ್ತಿ ಪಾಸ್ತಿಯರ ಸೆರೆಯನ್ನ ಹಿಡಿದವ ನೀನಿದ್ದಿ. ನೋಡು, ಮತಭರಿತ ಆನೆಯೊಂದು ಅದಕ್ಕೆ ವಿರೋಧಿಯಾಗಿರುವುದು ಯಾವುದು ಗೊತ್ತುಂಟ? ಅಂಕುಶ. ಅದನ್ನ ಬಿಟ್ಟು ಕದಳಿಯ ವನವನ್ನ ಪ್ರವೇಶಿಸುವ ರೀತಿಯಲ್ಲಿ ಒಮ್ಮಿಂದೊಮ್ಮೆಲೆ ಬಾಳೆಯ ಮರದಂತಿರುವಂತಹ ನನ್ನ ಮಕ್ಕಳನ್ನ ಸೆರೆಗಟ್ಟುವುದಕ್ಕೆ ಮುಂದಾದಿಯಲ್ಲ, ಅದು ತಪ್ಪು. ಹಾಗಾಗಿ ಅಂಕುಶಪ್ರಾಯನಾಗಿ ಈ ಹೊತ್ತು ಜರಾಸಂಧ ಬಂದಿದ್ದೇನೆ. ಇದಿರಾಗುವ ಮನಸ್ಸುಂಟು ಅಂತಾದ್ರೆ ಇದರಾಗ ಅಂಕುಶವನ್ನೇ ಎದುರಿಸಬೇಕು ಎನ್ನುವ ಹಾಗೆ ನಾನು ಬಂದದ್ದಾಗಿತ್ತು ಮದ್ದಾನೆಯಾಗಿ. ಆದ್ರೆ ಮದ್ದಾನೆಯೊಂದು ಸಾಗಿ ಬರುತ್ತಿರುವಂತಹ ಹೊತ್ತಿಗೆ ಬಾಳೆಯ ತೋಟವೊಂದು ಮದ್ದಾನೆಯ ತಿರುಗಾಟಕ್ಕೆ ತಡೆಯೊಡ್ಡುತ್ತದೆ ಅಂತ ಆದ್ರೆ ಶಂಕಿಸದಾವನ್ನ ತುಳಿದರು. ನಿನ್ನಯ್ಯ ಬಿಂಕ ಇದ್ರೆ ನನ್ನಲ್ಲಿ ತೋರೋಣ. ದತ್ತವಾಗಿರುವುದು 3 ತ್ರೈವೇರಿಗಳು. ತ್ರೈವೇರಿಯನ್ನು ಪಡೆದವ ನಾನಿದ್ದೇನೆ. ಅದರ ಮುಖೇನವಾಗಿ ನಮ್ಮ ನಾಡಿಗೆ ಬರುವಂತ ಹರಿಗಳ ಎದೆಯಲ್ಲಿ ಟವಟವನ್ನ ಸೃಷ್ಟಿಸಿ ಅವರನ್ನು ಕೊಂದು ಮುಗಿಸಿದವ ನಾನು. ಅದೊಂದು ಸೊಪ್ಪುಂಟು ನನಗೆ. ಹಾಗೆ ಪಡೆದಿದ್ದೇನೆ ಅಂತಲ್ವಾ? ನೀನು ಮುಂದುವರೆದು ಬಂದೆ ಅಂತ ಆದ್ರೆ ನಿನ್ನನ್ನು ಅಲ್ಲಿಗೆ ಸೇರಿಸಬೇಕು. ಸೊಕ್ಕನ್ನು ಮಣ್ಣು ಮುಗಿಸ್ತಾರೆ. ಬಾರೆ
ಒಳಿರೆ ಬಾಪುರೆ ಮದಭೂತರೆ ಕಾರಣ ಯಾಕೆ ಗೊತ್ತುಂಟ? ನಿನ್ನ ಸಾಮರ್ಥ್ಯವನ್ನ ಕಂಡು ಹೊಗಳಿದವನಾನಿದ್ದೇನೆ. ಕಾರಣ ಇಲ್ಲಿವರೆಗಾಗಿ ಅನೇಕರು ನನ್ನನ್ನು ತುಡುಕುವುದಕ್ಕೆ ಬೇಕಾಗಿ ಬಂದವರಿದ್ದಾರೆ. ಅವರನ್ನ ಕಾರುಗಡಿಸುತ್ತ ಮುಂದಾಗಿ ಬಂದವನಾನಿದ್ದೇನೆ. ಹಾಗತ್ತ ಪ್ರತಿಭಟಿಸಿದವರು ನನ್ನ ಮುಂದೆ ಯಾರೂ ಇಲ್ಲ. ನೀನೊಬ್ಬ ಬಂದು ನಿಂತೆಯಲ್ಲ. ಓಡಿ ಹೋದವರೆಲ್ಲ ಕೇಳಿದ್ದೇನೆ. ಹೌದಪ್ಪ, ಅವರಲ್ಲಿ ಆಗಲಿಲ್ಲ. ಶಕ್ತಿಯುತರಲ್ಲ, ಅಶಕ್ತಿಯುತರನ್ನು ಎಡೆದು ಮನೆಗೆ ಇಟ್ಟಿದ್ದೇನೆ. ಅಷ್ಟು ಬಲಾಢ್ಯನಾಗಿ ಬೆಳೆದವನಾಗಿದ್ದೇನೆ. ದೊಡ್ಡ ರಗಡ, ನಿಮ್ಮಲ್ಲಿ ದೊಡ್ಡ ರಗಡ ಬೇರೆ ಶಬ್ದ. ಬೇರೆ ಶಬ್ದ ಕೇಳಿದ್ರೆ ಕಿವಿಯೆಲ್ಲ ಹೋಗ್ತದೆ. ಹೇಗೆ? ಆಗ ಓಡ್ಲಿಕ್ಕೆ ಅರ್ಥ ಮಾಡುತ್ತೆ. ಹೇಳಿದ ಅನುಕೂಲ ಅಂತ ಹೇಳ್ಕೊಂಡು ಮುಂದ್ಬಂದಿಸಿದ್ದೆ ಅಲ್ವಾ? ಹೌದಪ್ಪ, ಅಷ್ಟು ಸಾಮರ್ಥ್ಯವಂತರು ನಾವಿದ್ದೇವೆ. ಹಾಗಂತ ಇಲ್ಲಿವರೆಗಾಗಿ ನಾ ಹುಡುಕುತ್ತಿದ್ದದ್ದು ಏನು ಗೊತ್ತುಂಟ? ನನ್ನ ಮಕ್ಕಳಿಗೆ ಯೋಗ್ಯವರಾದ ವರಯಾರು ಎನ್ನುವ ಹಾಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಯೋಗ್ಯವರ ಇವತ್ತು ಸಿಕ್ಕಿದ ಎನ್ನುವ ಹಾಗೆ ನನಗೆ ಸ್ಪಷ್ಟವಾಗ್ತಾ ಉಂಟು. ಸರಿ, ಹಾಗಾಗಿ ನಿನ್ನಲ್ಲಿ ಕೇಳುವುದಿಷ್ಟೇ. ನನ್ನ ಮಕ್ಕಳಾಗಿರುವಂತಹ ಆಸ್ತಿ ಪ್ರಾಸ್ತಿಯರನ್ನು ಮದುವೆಯಾಗುವ ಮೂಲಕವಾಗಿ ನನ್ನೊಡನೆ ಸತ್ಯತನವನ್ನ ಬಯಸಿ ಇದೋ ಚಕ್ರವರ್ತಿಯಾಗಬೇಕೆನ್ನುವಂತ ಮಹಾದಾಸ್ತಿಯನ್ನು ಹೊತ್ತವ ತಂದ ಇವನಿಗೆ ಬಲಕ್ಕೆ ಬಲವಾಗಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ನೀನು ಮುಂದುವರಿಯುತ್ತಿ ಅಂತಾದ್ರೆ ನಿನ್ನಲ್ಲಿ ಒಂದು ಮಾತನ್ನ ಭಿನ್ನಯಿಸ್ತೇನೆ. ಇಲ್ಲಿಗೆ ಬರುವಾಗ ಮದುವೆಯಾಗಬೇಕೆನ್ನುವಂತ ಉದ್ದೇಶ ಬಂದದ್ದಲ್ಲವೇ ಅಲ್ಲ, ವಿಜಯ ಭಾಮನೆ ಒರೆಸಬೇಕು ಅಂತ ಬಂದದ್ದು. ಈಗ ಭಾಮೆಯರ ಸಿಗ್ತಾರಂತಾದ್ರೆ ಸಂತೋಷ. ಅದರಲ್ಲೂ ಗಟ್ಟಿಮುಟ್ಟಾದ ಮಾವ ಇದ್ದಾನೆ, ಆಢ್ಯನಾದಂತಹ ಮಾವ ಒಳ್ಳೇದಲ್ವಾ? ಮಾವನಿಗೆ ಅಳಿಯನ ಬಲ, ಅಳಿಯನಿಗೆ ಮಾವನ ಬಲ. ಹಾಗೆ ನಾವಿಬ್ರು ಒಂದಾದ್ರೆ ಕೆಲವರು ಹಾಳು ಮಾಡ್ಬೋದು. ಹಳೆ ಚಿಗುರು ಹೊಸ ಚಿಗುರು ಕೂಡಿದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿಗೆ ಹೌದು ಅಂತಾದ್ರೆ ಮರ ಸೊಬಗಾಗುತ್ತದೆ ಅಲ್ವಾ? ನಮ್ಮ ಬದುಕು ಹಸನಾಗ್ಬೇಕು ಅಂತ ನಿನ್ನ ಆಧಾರ ಬೇಕು ಅಲ್ವಾ? ನಿನ್ನ ಆಧಾರ ಇದೆ, ನಾ ಚಿಗುರ್ತಾ ಹೋಗ್ತೇನೆ ನೋಡಿ. ಈಗ ನೀನು ಮಾಡಬೇಕಾಗಿರುವುದು ದೊರೆ ದಿಗ್ವಿಜಯ ಅರ್ಥ ಅಲ್ವಾ? ಹೌದು. ದೊರೆ ದಿಗ್ವಿಜಯವನ್ನ ಕೈಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಆತಿರಾತಿತ್ವವನ್ನು ಸ್ವೀಕರಿಸಿ ಮುಂದೆ ಹೋಗಬಹುದು. ಸ್ವೀಕರಿಸ್ತೇನೆ, ಮದುವೆ ಮಾಡಿ ಕೊಡ್ತೇನೆ ಖಂಡಿತವಾಗಿ. ಸಿದ್ಧತೆ ಆಗಿದೆಯಲ್ಲ?